ಕುಶಾಲನಗರ ತಾಲೂಕು ವ್ಯಾಪ್ತಿಯ ಮಳೆಹಾನಿ ಪ್ರದೇಶಗಳಿಗೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಭೇಟಿ ನೀಡಿ ವೀಕ್ಷಿಸಿದರು. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆಯಿಂದ ಕುಸಿದ ಮನೆಗಳಿಗೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದರು. ಬಳಿಕ ಅಗತ್ಯ ಇದ್ದವರಿಗೆ ಆಹಾರದ ಕಿಟ್ ನೀಡಿದರು. ನಂತರ ಕುಶಾಲನಗರದ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆಗೆ ತೆರಳಿ ಪ್ರವಾಹ ತಡೆಗೆ ನಿರ್ಮಾಣಗೊಳ್ತಿರುವ ತಡೆಗೋಡೆಯನ್ನು ವೀಕ್ಷಿಸಿದರು. ಸಾಯಿ ಬಡಾವಣೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ತಡೆಗೋಡೆ ಕಾಮಗಾರಿ ಪರಿಶೀಲಿಸಿದ ಅವರು ನೀರಾವರಿ ನಿಗಮದ ಅಭಿಯಂತರರಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಕುವೆಂಪು ಬಡಾವಣೆಯ ತಡೆಗೋಡೆಯನ್ನು ಪರಿಶೀಲಿಸಿದರು. ಇದೇ ಸಂದರ್ಭ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಚರ್ಚಿಸಿದರು. ಐನ್ ಮನೆಯವರು ಅಲ್ಲ, ಐನ್ ಮನೆಯವರು ಮಾತ್ರ ಈ ನೀರು ಸ್ವಲ್ಪ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಪ್ಪಚ್ಚು ರಂಜನ್, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡುತ್ತಿದ್ದ ಮಳೆಹಾನಿ ಪರಿಹಾರಕ್ಕಿಂತ ಹೆಚ್ಚಿನ ಮೊತ್ತವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಬೇಕು. ನಮ್ಮ ಸರ್ಕಾರದ ಅವಧಿಯಲ್ಲಿ 1 ರಿಂದ 10 ಲಕ್ಷದವರೆಗೆ ಪರಿಹಾರ ನೀಡಿದ್ದೇವೆ. ಸಂತ್ರಸ್ತರಿಗೆ ಕಿಟ್ ವಿತರಿಸಿದ್ದೆವು. ಇಂದಿನ ರಾಜ್ಯ ಸರ್ಕಾರ ಮನೆ ಕಳೆದುಕೊಂಡವರಿಗೆ 15 ಲಕ್ಷ ನೀಡಬೇಕು. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸು ಮಾಡಬೇಕೆಂದು ಹೇಳಿದರು. ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ರಂಜನ್, ಲೋಕಸಭಾ ಚುನಾವಣೆಯಲ್ಲಿ ಬಿಟ್ಟಿ ಭಾಗ್ಯಗಳ ನಡುವೆಯೂ ಬಿಜೆಪಿ ಅಭ್ಯರ್ಥಿ ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಇದಕ್ಕೆ ಕಾರ್ಯಕರ್ತರ ಶ್ರಮವೇ ಕಾರಣವೆಂದು ಶ್ಲಾಘಿಸಿದರು. ಪಕ್ಷ ಬೆಳೆದಾಗ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಏನೋ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿ ಯಾರು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಫಸ್ಟಿಗೆ ನಿಷ್ಠೆಯಿಂದ ಇಟ್ಟುಕೊಂಡಿದ್ದಾರೆ ಅಂಥವರಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ತಾವು ನೋಡಿದಾಗೆ MP ಎಲೆಕ್ಷನ್ ಕೂಡ ತಾವು ನೋಡಿದ್ದೀವಿ. 41,000 ಓಟು ಚಿಲ್ಲರೆ ನಾವು ಲೀಡನ್ನು ತಗೊಂಡಿದ್ದೇವೆ. ಈ ಬಿಟ್ಟಿ ಭಾಗ್ಯದ ಮಧ್ಯದಲ್ಲೂ ಕೂಡ ನಾವು ತಗೊಂಡಿದ್ದೇವೆ. ಅದು ಮೋದಿಯವರ ಹೆಸರಿನಲ್ಲಿ ಕೂಡ ನಮಗೆ ಬಂದಿದೆ ಅಂತ ನಮಗೆ ನಂಬಿಕೆ ಇದೆ. ಅದೇ ರೀತಿ ವಿರಾಜಪೇಟೆಯಲ್ಲಿ ಕೂಡ 32,000 ಚಿಲ್ಲರೆ ಓಟನ್ನು ತಗೊಂಡಿದ್ದೇವೆ. ಹಾಗಾಗಿ ಸುಮಾರು ನಮ್ಮ MP ಅವರು ಕೂಡ 1,39,000 ಓಟನ್ನು ಲೀಡರ್ ಕೂಡ ಮಾಡಿದ್ದಾರೆ. ಇದರ ಶ್ರೇಯಸ್ಸು ನಮ್ಮ ಕಾರ್ಯಕರ್ತರಿಗೆ ಸಲ್ಲಬೇಕಾಗುತ್ತೆ. ಕಾರ್ಯಕರ್ತರು ನಿರಂತರವಾಗಿ ಮನೆ ಮನೆ ಭೇಟಿ ಕೊಟ್ಟು ನಮ್ಮ ಪಕ್ಷದ ವಿಚಾರ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮಾಡಿದಂಥ ಕೆಲಸವನ್ನು ಮನೆಗೆ ಮುಗಿಸೋದ್ರ ಮುಖಾಂತರ ಹೆಚ್ಚು ಓಟು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಇಚ್ಛೆ ಪಡ್ತಾರೆ. ಈಗ ನಮ್ಮ ಹಟ್ಟಿಹೊಳೆ, ಮುಕ್ಕೋಡು ಅಂಥ ಜಾಗದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಬಾಕಿ ಉಳಿದ ಕೆಲಸ ಇನ್ನೂ ಕೂಡ ಪ್ರಾರಂಭ ಮಾಡಿದೆ. ಇನ್ನು ನೆಕ್ಸ್ಟ್ ಇದಕ್ಕೆ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಅದು ಎನ್ಕ್ವೈರಿ ಆಗಬೇಕು ಅಂತ ನಾನು ಒತ್ತಾಯ ಆಗ್ತದೆ. ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಖರ್ಚಾಗಿದೆ, ಎಲ್ಲೆಲ್ಲಿ ಖರ್ಚಾಗಿದೆ ಅಂತ ಹೇಳೋದನ್ನ ಎನ್ಕ್ವೈರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾನೇ ಲೋಕಾಯುಕ್ತಕ್ಕೆ ಬರೆಯುವಂಥ ವ್ಯವಸ್ಥೆ ಮಾಡಬೇಕು ಅಂತ ಚಿಂತನೆ. ಇದು ಟೆಂಡರ್ ಫೈನಲೈಸ್ ಆಗಿದೆ. ಟೆಂಡರ್ ಫೈನಲೈಸ್ ಆಗಿ ಅದು 138 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಟೆಂಡರ್ ಆಗಿದ್ರು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಭಾಳ ಲೇಟ್ ಮಾಡಿದ್ದಾರೆ. ಆ ಟೆಂಡರು ಆದವರಿಗೆ ಕೂಡ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಹೇಳೋದಂಥದ್ದು ಕೂಡ ಕೆದ್ದು ಬರ್ತಾರೆ. ಯಾಕೆ ಬಿಡಲಿಲ್ಲ ಏನು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಈಗ ನಿಮಗೆಲ್ಲ ಗೊತ್ತಿರುವಾಗ ನಾವು 1.5 ವರ್ಷ ಆಯಿತು MLA ಇಳಿದ್ರು. ಹಾಗಾಗಿ ಎಷ್ಟು ಪೇಮೆಂಟ್ ಆಗಿದೆ, ಏನಾಗಿದೆ ಅಂತದನ್ನು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮಾಹಿತಿನ ಕೇಳ್ತೇನೆ. ಮಾಹಿತಿ ಕೊಡಲಿಲ್ಲ ಅಂತಂದರೆ ನಾವು ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತ ಕ್ರಮ ತಗೊಳ್ತೀವಿ. ಈ ಸಂದರ್ಭ ನಗರ ಬಿಜೆಪಿ ಅಧ್ಯಕ್ಷ ಚರಣ್, ಪ್ರಧಾನ ಕಾರ್ಯದರ್ಶಿ ಮಧುಸೂದನ್, ಯುವ ಮೋರ್ಚಾ ಅಧ್ಯಕ್ಷ ರಾಮನಾಥನ್, ಪ್ರಧಾನ ಕಾರ್ಯದರ್ಶಿ ಸಚಿನ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ RK ಚಂದ್ರ, ಪುರಸಭಾ ಸದಸ್ಯರಾದ ಅಮೃತರಾಜ್, ಜಯವರ್ಧನ್, DK ತಿಮ್ಮಪ್ಪ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಮತ್ತಿತರರು ಹಾಜರಿದ್ದರು.